ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಏನೋ ನಿಂದು ಕತೆ? ಎಲ್ಲ ಗಂಡಸಿಗೂ ಮದುವೆ ಆದ್ಮೇಲೆ ಬರೋ ಪ್ರಾಬ್ಲಮ್ಮು ನಿನ್ಗೆ ಈಗಲೇ ಬಂದಿದೆ. ಏನೋ ಅದು? ಅದೇ ಕಣೋ, ತುತ್ತ ಮುತ್ತ. ಅದೇ ನಮ್ಮ ಪುರ್ಸಿಗೆ ಅವ್ವನೋ ಹೆಂಡ್ತಿನೋ ಅನ್ನೋ ಪ್ರಾಬ್ಲಮ್ ಅಲ್ಲ, ಅಕ್ಕನೋ ಲವರ್ ಅನ್ನೋ ಪ್ರಾಬ್ಲಮ್ಮು. ಮಗ ಸುಮ್ಮ ಬರ್ತಾಳೆ, ಶುರು ಹಚ್ಗಳು. ಹಿತೇಶ್, ನಿಂದು ರೆಕಾರ್ಡ್ಸ್ ಬರ್ದಾಗಿದ್ರೆ ಕೊಡ್ತೀಯಾ? ಶಿಲ್ಪಂಗ್ ಬೇಕಂತೆ. ಸುಮಾ, ನೀನ್ ಯಾಕೆ ಶಿವನಿತವ ಫ್ರೆಂಡ್ಶಿಪ್ ಮಾಡ್ಕೊಂಡು ಒಟ್ಟಿಗೆ ಓದ್ಕೋಬಾರ್ದು? ಏಯ್ ಅಲ್ವೇನ್ರೋ? ಹೌದೌದು, ಕರೆಕ್ಟು. ಹಿತೇಶ್, ನಾನು ನಿನ್ಗೆ ರೆಕಾರ್ಡ್ಸ್ ಕೊಡು ಅಂತ ಕೇಳ್ದೆ. ಕುರ್ಸಿ, ನೀನು ಅವಳಿಂದ ದೂರ ಇದ್ರೆ ಒಳ್ಳೇದು. ಓದಿನ ಕಡೆ ಗಮನ ಕೊಟ್ರೆ ಇನ್ನೂ ಒಳ್ಳೇದು. ಮಗ ಸುಮ ಶಿವಾನಿನ ಒಪ್ಪಂಗೆ ಕಾಣಲ್ಲ. ನಿನ್ನ ಲವ್ನ ಇಲ್ಲೇ ಬಿಟ್ಬಿಡು. ಲವ್ ಯಾಕೆ ಅವ್ನು ಡಿಸ್ಕರೇಜ್ ಮಾಡ್ತೀಯಾ? ಮಗ, ನೀನು ಇವ್ನ ಮಾತಿಗೆ ತಲೆನೇ ಕೆಡಿಸ್ಕೋಬೇಡ. ನೀನು ಮೊದಲೋಗಿ ಶಿವಾನಿಗೆ ಪ್ರಪೋಸ್ ಮಾಡಿಬಿಡು. ಪ್ರಪೋಸ್ ಮಾಡೋರು ಏನಾಗುತ್ತೆ? ಏನಾಗುತ್ತೆ ಅಂದರೆ, ಲವ್ ಮಾಡ್ತಿದ್ರೆ ಕನ್ಫರ್ಮ್ ಆಗುತ್ತೆ, ಎಲ್ಲ ಸರಿಯಾದ ದಾರಿಗೆ ಬರುತ್ತೆ. ಆಗ ಸುಮ ಶಿವಾನಿನ ಪುರುಷಿಗೋಸ್ಕರನಾದರೂ ಒಪ್ಕೊಂತಾಳೆ. ಹಂಗಾರೆ ನೀನು ಹೇಳ್ದಾಗೆ ಮಾಡ್ತೀನಿ ಕಲಾ. ಸರಿ ಮಗ, ಆಯಿತು, ಬರ್ತೀವಿ, ಬಾಯ್. ಬರೋ. ಗೋವಿಂದಣ್ಣ ತಕ. ಅಂತೂ ಈ ಊರಿನ ಜನ ಕನ್ಸ್ಪನ್ಸಲ್ಲೂ ನೆನ್ಸ್ಕೊಂಡಿರ್ಲಿಲ್ಲ ನೀನು ಈ ಮೆಸ್ಸಲ್ಲಿ ಕೆಲಸ ಮಾಡ್ತೀಯ ಅಂತ. ಅದೇ ನೀನು ಪುಟ್ಟಕ್ಕಂಗೆ ತೊಂದರೆ ಕೊಡುವಾಗ ನಾವೆಲ್ಲ ಬೈಕೊತಾ ಇದ್ವಿ. ಗೋವಿಂದಣ್ಣ, ಈ ಸೀದಾಗೆ ನನ್ನನ್ನೇ ನಾನು ಬೈಕೊಂಡಿವ್ನಿ. ಅಂತೂ ಒಳ್ಳೆ ಬುದ್ಧಿ ಬಂತಲ್ಲ, ಅಷ್ಟು ಸಾಕು. ನಿಮ್ಮ ಸಂಸಾರಕ್ಕೆ ಯಾರ ಕಣ್ಣು ಬೀಳೋದು ಬೇಡ. ಶಿವನೇ ಬೊಮ್ಮಲಿಂಗೇಶ್ವರ. ಯಾಕೋ ಸಾನೆ ಸುಸ್ತಾದಂಗಿದ್ಯಾ? ಅದು ಯಾಕೆ ಹೇಳ್ತಿ? ಬಸ್ಸು ಸಿಕ್ಕಾಬಟ್ಟೆ ರಸ್ಸು. ಹಾ, 4 ಹೊತ್ತು ಬರೋ ಬಸ್ಸು 2 ಹೊತ್ತು ಬಂದು ಹಿಂಗೆ ಆಗೋದು. ಸುಮ್ಮ ಇನ್ನೂ ಬಂದಿಲ್ವಲ್ಲ? ಯೋಚನೆ ಮಾಡ್ಬೇಡ ಗೋಪಾಲಣ್ಣ, ಸುಮ್ಮ ಬತ್ತಾಳೆ. ಹ್ಯಾಂಡ್ ಪೋಸ್ಟ್ನಾಗ ಹಿಡ್ಕೊಂಡು ಅಲ್ಲಿ ನಡ್ಕೊಂಬತ್ತಾಳೆ. ಹೊಸ ಮೆಸ್ತ ನೋಡ್ಕೊ, ನಾನು ಹೋಗಿ ಬರ್ತೀನಿ. ಅಯ್ಯೋ, ಇದ್ಯಾಕೆ ಈಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯ? ನೋಡು, ಆಟೋದಾಗ ಬತ್ತಾಳೆ. ಏ ಮುತ್ತು, ನಿಂಗೆ ಗೊತ್ತಿಲ್ಲ, ಅವನ್ ಕಾಸು ಉಳಿಸ್ಬೇಕು ಅಂತ ನಡ್ಕೊಂಡು ಬಂದ್ರು ಬಂದೆ ಅವಳು. ಹೊಸಿ ನೋಡ್ಕೊ, ನಾನು ನೋಡಿ ಬರ್ತೀನಿ. ಆಯ್ತು. ಬನ್ನಿ ಬನ್ನಿ. ಸಂತಕ್ಕಿದ್ದೀರಾ? ಸಂತಕ್ಕಿದ್ದೀನವಾ ಅಡಿ ಅಂದ್ರೆ ಬನ್ನಿ. ಕ್ಷಮೆ, ಎಲ್ಲರನ್ನು ಒಳಗೆ ಕರ್ಕೊಂಡು ನಡಿ, ತಿಂಡಿ ತಗೊಂಬನ್ನಿ. ಮಾವಯ್ಯ, ಅದೆಲ್ಲ ಏನು ಬೇಡ. ಯಾಕೆ ಎಲ್ಲ ಒಂಥರ ಇದ್ದೀರಾ? ಏನಾಯ್ತು ಪುಟ್ಟಮ್ಮೆ? ಏ, ನಿಂಗೆಲ್ಲ ಇಲ್ಲೇ ಹೇಳ್ಬೇಕಾ? ಒಳಗೆ ನೋಡಿ, ಹೇಳ್ತೀನಿ. ನೇಹ, ಆರತಿ ತಗೋಬಾರ. ನಡ್ರಿ ನಡ್ರಿ. ಬಲ್ಗಾಲ್ ಇಕ್ಕೊಂಡು ಒಳಗೆ ಬರ್ತಾಯಿ. ಬೇಜಾರು ಮಾಡ್ಕೋಬೇಡ, ಇದು ನಿನ್ನ ಮನೆನೇ ಅಂತ ತಿಳ್ಕ. ಸದ್ಯಕ್ಕೆ ಬಂಗಾರಮ್ಮನವ್ರಿಗೆ ನಿನ್ನ ಮೇಲೆ ಕೋಪ ಇರ್ಬೋದು. ಅದು ಹಂಗೆ ಇರೋಕ್ಕಿಲ್ಲ, ತಣಿತದೆ. ಬಾ ನಡಿ. ನಡಿ, ಬಾರಪ್ಪ ಸಿರಿ. ನೀನು ಯಾಕಯ್ಯ ಅಲ್ಲೇ ನಿಂತ್ಕೊಂಡೆ? ಬಾ ಒಳಕ್ಕೆ.
ಇವ್ ನಿಮ್ ಮನೇಲಿ ಇರೋವರೆಗೂ ನಾನು ಈ ಮನೆ ಹೊಸರು ತುಳಿಯಲ್ಲ. ಪರವಾಗಿಲ್ಲ ಬಾ, ಸ್ನೇಹ ಏಳವಳೆ. ಪರವಾಗಿಲ್ಲ, ಆಚೆ ನಂಗೆ ಹೊಸಿ ಕೆಲಸ ಐತೆ. ಪರವಾಗಿಲ್ಲ ಅವ್ವ, ಒಳಗೆ ಬರಕ್ಕೆ ಹೇಳು. ಅವಳೆ ಹೇಳ್ತಾವಳೆ, ಬಾ ಅವಳಿಕೆ. ಇನ್ಮ್ಯಾಕ್ ವಸುನುವೆ ಚಂದ್ರುವೆ ನಮ್ಮನೆಗೆ ಇರ್ತಾರೆ. ನಮ್ಮನೆಗೆ ಇರ್ತಾರ ಅಂದ್ರೆ? ಬಸ್ರಾಗಿರೋದು ನಿನ್ನ ಮಗಳೆಲ್ಲ ಪುಟಕ. ಅವ್ರು ನಿಂತವಳು ನೋಡು ಸುಂದರಾಂಗಿ, ಈ ಬಂಗಾರಮ್ಮನ ಮಗಳು, ಅವಳು ಬಸ್ರಾಗಿರೋದು. ಅಂದ್ರೆ ನಮ್ಮ ಮಗಳು ಬಸ್ರಿ ಅಲ್ಲ, ವಸು ಬಸ್ರಿ. ಅಳಿಯಂದ್ರೆ ಈ ವಿಷಯ ನಿಮಗೆ ಮುಂಚೆನೆ ತಿಳಿದಿತ್ತಾ? ಹಿಂಗಾಯ್ತಲ್ಲ ಅಂತ ನಮ್ಮ ಮಗಳ ಮೇಲೆ ಕೋಪ ಇಲ್ಲ ತಾನೆ? ಗೋಪಾಲಣ್ಣ, ಸ್ವಲ್ಪ ಬಾಯಿಲೆ. ಬಂದೆ. ನಡ್ರಿಪ್ಪ, ನೀವು ನಡ್ರಿ. ಬಾರಪ್ಪ ಸಿರಿ, ಬಾರ ಬಾ. ಬಂಗಾರ, ನೀನು ಹಿಂಗೆ ಮೌನವಾಗಿದ್ದರೆ ಹಿಂಗೆ ಮೊದಲೇ ಏನು ಮಾಡಬೇಕಂತ ತಿಳಿತಾ ಇಲ್ಲ. ಅಂಥದ್ರಾಗೆ ನೀನು ಸುಮ್ಮನೆ ಕೂತ್ರೆ ಹೆಂಗಾಗತ್ತೆ ಹೇಳು? ರೀ, ನಾನು ತಪ್ಪು ಮಾಡಿದ್ನಾ? ಬಂಗಾರ, ನಿಮಗೂ ನಾನು ತಪ್ಪು ಮಾಡಿದೆ ಅಂತಾನೆ ಅನಿಸ್ತೈತೆ ಅಲ್ವೇ? ಯಾರು ಯೋನೇ ಮಾಡಿದ್ರು ಬಂಗಾರಮ್ಮಂಗೆ ನ್ಯಾಯ ಏನು ಅನ್ನೋದು ಚಂದಾಗಿ ಗೊತ್ತೈತೆ. ಪಂಚಾಯತಿನಾಗೆ ನ್ಯಾಯ ಹೇಳೋ ಕುರ್ಚಿನಾಗೆ ಯಾರಂದ್ರೆ ಯಾರನ್ನೂ ಕೂರಕ್ ಬಿಡಾಕಿಲ್ಲ. ಯಾರಿಗೆ ಯೋಗ್ಯತೆ ಐತೋ ಅವ್ರನ್ನಷ್ಟೇ ಆ ಕುರ್ಚಿ ಕೂರಿಸ್ಕೊಳ್ಳೋದು. ತೆಪ್ಪು ಸರಿ ಅನ್ನೋದು ಎಲ್ಲರಿಗಿಂತಲೂ ಚಂದಾಗಿ ಗೊತ್ತಿರೋದು ನನ್ನ ಬಂಗಾರಗೆಯ. ತಾಯಾಗಿ ಇಂಥ ನಿರ್ಧಾರ ತಗೊಂಡ್ಯಲ್ಲ, ನಿನ್ನ ಮನಸ್ಸಿನಾಗೆ ಎಷ್ಟು ಸಂಕಟ ಐತೆ ಅಂತ ನನಗೆ ಗೊತ್ತು. ಮತ್ತೆ ಯಾಕೆ ಒಳಗೆ ಮಾಡಿದ್ಲು? ನನ್ನ ವಸು ನನ್ನ ಮಾತನ್ನ ಮೀರಿ ಈಗ ಮಾಡೋಕ್ ಸಾಧ್ಯವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.